ಬ್ರೇಕಿಂಗ್ ನ್ಯೂಸ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆಯೇ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ದೌಡಾಯಿಸಿದ್ದಾರೆ. ಅಸಲಿಗೆ ಇದ್ದಕ್ಕಿದ್ದಂತೆಯೇ ಪರಪ್ಪನ ಅಗ್ರಹಾರ ಜೈಲು ಸುತ್ತಮುತ್ತಲು ಭದ್ರತೆಯನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಲು ಕಾರಣವಾದ್ರು ಏನೋ. ಇನ್ನು ದರ್ಶನ್ ಅಭಿಮಾನಿಗಳೆಲ್ಲ ಪರಪ್ಪನ ಅಗ್ರಹಾರ ಜೈಲು ಬಳಿ ಸೇರ್ತಿರೋದಾದ್ರೂ ಯಾಕೆ? ದರ್ಶನ್ಗೆ ಜೈಲಿನಲ್ಲಿ ಪೊಲೀಸರು ಅಧಿಕಾರಿಗಳೇ ಕಿರುಕುಳವನ್ನ ನೀಡ್ತಿದ್ದಾರಾ ಅಥವಾ ದರ್ಶನ್ ರವರಿಗೆ ಬೇಲ್ ಸಿಗಲಿ ಅಂತ ನಾಟಕವಾಡ್ತಿದ್ದಾರಾ? ಈ ಬಗ್ಗೆ ದರ್ಶನ್ ರವರನ್ನು ಖುದ್ದು ಭೇಟಿಯಾದ ಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾದ್ರೂ ಏನು? ಬೇಲ್ ಕ್ಯಾನ್ಸಲ್ ಆಗುತ್ತಿದ್ದಂತೆಯೇ ದರ್ಶನ್ ರವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರಾ? ಅಸಲಿಗೆ ದರ್ಶನ್ಗೆ ಏನಾಗ್ತಿದೆ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ನಡೀತಿದೆ? ಇದರ ಬಗ್ಗೆ ವಿಜಯಲಕ್ಷ್ಮಿ ಅವರು ಹೇಳಿದ್ದಾದ್ರೂ ಏನು? ದರ್ಶನ್ ರವರ ಫೋಟೋವನ್ನ ಹಾಕಿಕೊಂಡು ಕಣ್ಣೀರಿನ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದು ಯಾಕೆ? ಈ ಎಲ್ಲಾ ವಿವರವನ್ನ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ರಾಜನಂತೆ ಬದುಕುತ್ತಿದ್ದ ದರ್ಶನ್ ರವರು ಕೇವಲ ಒಬ್ಬ ಹೆಣ್ಣಿನಿಂದ ತನ್ನ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ರು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ನಿಮಗೇನ್ ಅನ್ಸುತ್ತೆ? ಪಶ್ಚಾತ್ತಾಪ ಪಡ್ತಿರುವಂತಹ ದರ್ಶನ್ಗೆ ಆದಷ್ಟು ಬೇಗ ಬೇಲ್ ಸಿಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, 3 ದಿನಗಳ ಹಿಂದೆಯಷ್ಟೇ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ಗಾಗಿ ಸಲ್ಲಿಸಿದ ಅರ್ಜಿಯು ತಿರಸ್ಕರಿಸಲಾಗಿತ್ತು. ಜೈಲಿನಲ್ಲಿ ಜೀವನ ಕಷ್ಟವಾಗ್ತಿದೆ, ಸೌಲಭ್ಯಗಳ ಕೊರತೆ ಇದೆ, ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿದ್ರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಬೇಲ್ ಸಿಗಲಿಲ್ಲ. ಇನ್ನು 1 ವರ್ಷ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲೇಬೇಡಿ ಅಂತ ಹೇಳಿದ್ದಾರೆ. ಇದರಿಂದ ಪ್ರತಿಯೊಬ್ಬರಿಗೂ ದರ್ಶನ್ ರವರ ಕುಟುಂಬಸ್ಥರಿಗೂ ಹಾಗೂ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿದೆ. ಯಾಕಪ್ಪ ಅಂತಂದ್ರೆ ದರ್ಶನ್ಗೆ ಬೇಲ್ ಸಿಗೋದು ಕನ್ಫರ್ಮ್ ಅಂತ ಎಲ್ಲಾ ಕಡೆ ಸುದ್ದಿಗಳು ಹರಿದಾಡಿದೆ. ಖುದ್ದು ರವಿಚಂದ್ರನ್ ರವರೇ ಒಂದು ಸ್ಟೇಜ್ನ ಮೇಲೆ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು, ಇನ್ನೊಂದು ತಿಂಗಳಲ್ಲಿ ದರ್ಶನ್ ರವರು ಆಚೆ ಬಂದ್ಬಿಡ್ತಾರೆ, ನೋಡ್ತಾ ಇರಿ ಅಂತ. ಆದರೆ ಆ ನಂಬಿಕೆ ಸುಳ್ಳಾಗಿದೆ. ಇದರಿಂದ ದರ್ಶನ್ ರವರು ಮಾನಸಿಕವಾಗಿ ತುಂಬಾನೇ ಕುಗ್ಗಿ ಹೋಗಿದ್ದಾರೆ. ಅದಕ್ಕಾಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಲು ಶುರುವಾಯಿತು. ಅಷ್ಟು ಸ್ಟ್ರಾಂಗ್ ಆದ ವ್ಯಕ್ತಿ ದರ್ಶನ್ ರವರು ಇಂತಹ ಜೀವ ಕಳೆದುಕೊಳ್ಳುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿರ್ತಾರಾ ಎಂಬ ಪ್ರಶ್ನೆಗಳು ಮೂಡಿವೆ. ಇನ್ನು ಮೇ 19ರಂದು ಅಂದ್ರೆ ನಾಳೆ ದರ್ಶನ್ ರವರ 24ನೇ ಮದುವೆ ವಾರ್ಷಿಕೋತ್ಸವವಿತ್ತು. ಅದಕ್ಕಾಗಿಯೇ ನಾಳೆ ದರ್ಶನ್ ರನ್ನು ಹೆಂಡತಿ, ಮಗ ಹಾಗೂ ಕುಟುಂಬಸ್ಥರು ಭೇಟಿ ಮಾಡಲು ಅವಕಾಶ ನೀಡಲಾಗಿತ್ತು. ಆದರೆ ಯಾವಾಗ ಈ ರೀತಿ ಸುದ್ದಿಗಳು ಹರಿದಾಡಲು ಶುರುವಾಗಿದೆಯೋ ಕೂಡಲೇ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರದ ಕಡೆಗೆ ದೌಡಾಯಿಸಿದ್ದಾರೆ. ಹಾಗೂ ಪರಪ್ಪನ ಅಗ್ರಹಾರ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಿಸಲಾಗಿದೆ. ಇವೆಲ್ಲವೂ ಕೂಡ ದರ್ಶನ್ಗೆ ಏನೋ ಆಗಿರಬಹುದು ಎಂಬ ಅನುಮಾನಗಳನ್ನ ಮೂಡಿಸೋಕೆ ಶುರುವಾಗಿದೆ. ಈ ಹಿಂದೆ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೇಗೋ ಹಾಗೆ ಬೇಲ್ ಪಡೆದುಕೊಂಡು ಆರಾಮವಾಗಿ ಹೊರಗಡೆ ಓಡಾಡ್ಕೊಂಡಿದ್ರು. ಆದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಹೋಗಿ ದರ್ಶನ್ ರವರ ಬೇಲ್ ಕ್ಯಾನ್ಸಲ್ ಮಾಡಿಸಿ ಮತ್ತೆ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಜೈಲಿಗೆ ಕಳಿಸಿದ್ರು. ಜೈಲ್ಗೆ ದರ್ಶನ್ ಹೋದಾಗಿನಿಂದಲೂ ಒಂದಲ್ಲ ಒಂದು ನೋವು ಕಷ್ಟಗಳನ್ನ ಪಡ್ತಾನೆ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ ಹಿಂದಿನ ಬಾರಿ ದರ್ಶನ್ ಜೈಲಿಗೆ ಹೋಗಿದ್ದಾಗ ಅವರು ಆರಾಮವಾಗಿ ಸಿಗರೆಟ್ ಸೇದುತ್ತಾ ಸ್ನೇಹಿತರೊಂದಿಗೆ ರಿಲ್ಯಾಕ್ಸ್ ಮಾಡ್ತಿರ್ತಾರೆ. ಈ ಫೋಟೋಗಳೆಲ್ಲ ವೈರಲ್ ಆದ ಕಾರಣ ದರ್ಶನ್ ರವರಿಗೆ ಈ ಬಾರಿ ಯಾವುದೇ ಒಂದು ಸೌಲಭ್ಯಗಳನ್ನೆಲ್ಲ ನೀಡಲಿಲ್ಲ. ದರ್ಶನ್ ರವರು ಎಷ್ಟೋ ಬಾರಿ ಕೋರ್ಟ್ನಲ್ಲಿ ಜಡ್ಜ್ನ ಬಳಿ ನನಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಬಿಸಿಲು ನೋಡಿ ತಿಂಗಳಾನುಗಟ್ಟಲೆ ಆಗಿದೆ, ಮನೆ ಊಟವಾದ್ರೂ ತಿನ್ನಲು ಅವಕಾಶ ಕಲ್ಪಿಸಿಕೊಡಿ ಅಂತ ಎಷ್ಟೇ ಬಾರಿ ಬೇಲಾಡಿದ್ರು ಜಡ್ಜ್ ಅವರಿಗೆ ಆ ವ್ಯವಸ್ಥೆಗಳನ್ನ ಕೊಟ್ಟಿರಲಿಲ್ಲ. ಆಗಲೂ ಕೂಡ ದರ್ಶನ್ ರವರು ಭಾವುಕರಾಗಿ ಇಲ್ಲಿರೋ ಬದಲು ದಯವಿಟ್ಟು ಒಂದು ಚೂರು ವಿಷವನ್ನ ಕೊಟ್ಬಿಡಿ ಸ್ವಾಮಿ,
ಕುಡಿದು ಸತ್ತೋಗ್ಬಿಡ್ತೀನಿ ಅಂತ ಜಡ್ಜ್ನ ಬಳಿ ಹೇಳಿದ್ರು. ಆದರೆ ಜಡ್ಜ್ ಇದ್ಯಾವುದಕ್ಕೂ ಕಿವಿ ಕೊಡದೆ ಮುಂದೆ ಹೋಗ್ಬಿಟ್ರು. ಅದಕ್ಕಾಗಿ ದರ್ಶನ್ ವಕೀಲರು ಒಂದು ಪ್ಲಾನ್ ಅನ್ನ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಮಾಮೂಲಿ ಕೋರ್ಟ್ನಲ್ಲಿ ಬೇಲ್ ಸಿಗೋದು ಡೌಟು, ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡೋಣ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದೆ. ಇನ್ನು ಜೈಲಿಗೆ ಹೋಗಿ 1 ವರ್ಷ ಆಗಲಿಲ್ಲ, ಅಷ್ಟು ಬೇಗ ನಿಮಗೆ ಯಾಕೆ ಬೇಲ್ ಬೇಕು ಅಂತ ದರ್ಶನ್ ವಕೀಲರನ್ನ ಪ್ರಶ್ನೆ ಮಾಡಿದ್ದಾರೆ. ಆಗ ದರ್ಶನ್ ವಕೀಲರು ಹೇಳಿದೇನಪ್ಪಾ ಅಂತಂದ್ರೆ, ಈ ಕೇಸ್ನಲ್ಲಿ ಬರೋಬ್ಬರಿ 272 ಸಾಕ್ಷ್ಯಗಳಿವೆ. ಅದರಲ್ಲಿ ಪೊಲೀಸರು 10 ತಿಂಗಳಿನಿಂದ ಕೇವಲ 10 ಸಾಕ್ಷ್ಯಗಳನ್ನ ಮಾತ್ರ ವಿಚಾರಣೆ ಮಾಡಿ ಮುಗಿಸಿದ್ದಾರೆ. 272 ಸಾಕ್ಷಿಗಳನ್ನ ವಿಚಾರಣೆ ಮಾಡೋಕೆ ಇನ್ನು 20 ವರ್ಷ ತಗೋತಾರೆ. ಅದಕ್ಕೆ ದಯವಿಟ್ಟು ನಮಗೆ ಬೇಲ್ ಕೊಟ್ಟು ಬಿಡಿ ಎಂದು ಕೇಳಿದ್ದಾರೆ. ಆಗ ಜಡ್ಜ್ ಒಂದು ಮಾತನ್ನ ಹೇಳಿದ್ದಾರೆ, ಇನ್ನು 1 ವರ್ಷದಲ್ಲಿ ಎಲ್ಲಾ ಪ್ರಮುಖ ಸಾಕ್ಷ್ಯಗಳನ್ನ ವಿಚಾರಣೆ ಮಾಡಿ ಮುಗಿಸಲೇಬೇಕು. ಅಂದ್ರೆ ಮೇ 15, 2027 ಮುಂಚೆ ಈ ಕೆಲಸ ಮಾಡಬೇಕು. ಅವರು ಮಾಡದಿದ್ರೆ ಆಗ ನಾವು ಬೇಲ್ ಕೊಡ್ತೀವಿ. ಅಲ್ಲಿಯ ತನಕ ಸುಪ್ರೀಂ ಕೋರ್ಟ್ ಕಡೆ ತಲೆನೂ ಹಾಕಬೇಡಿ ಅಂತ ಜಡ್ಜ್ ಹೇಳಿದರು. ಈ ವಿಷಯ ವೈರಲ್ ಆಗುತ್ತಿದ್ದಂತೆಯೇ ಹಲವರಿಗೆ ಇದು ಬೇಜಾರಿನ ಸಂಗತಿ ಹಾಗೂ ಖುಷಿಯ ಸಂಗತಿ ಕೂಡ ಆಗಿತ್ತು. ಬೇಜಾರಿನ ಸಂಗತಿ ಏನಪ್ಪಾ ಅಂತಂದ್ರೆ, ದರ್ಶನ್ ರವರಿಗೆ ಇನ್ನು 1 ವರ್ಷ ಬೇಲ್ ಸಿಗೋದಿಲ್ಲ. ಖುಷಿಯ ಸಂಗತಿ ಏನಪ್ಪಾ ಅಂತಂದ್ರೆ, ವಿಚಾರಣೆ ಸರಿಯಾಗಿ ನಡೆಯದಿದ್ರೆ ಆಗ ಬೇಲ್ ಸಿಗಬಹುದು. ಆದ್ರೆ ಸಾಕ್ಷಿಗಳೆಲ್ಲ ದರ್ಶನ್ ರವರ ವಿರುದ್ಧವಾಗಿದ್ದು ದರ್ಶನ್ ತಪ್ಪಿತಸ್ಥ ಅಂತ ಪ್ರೂವ್ ಆಗಿಬಿಟ್ರೆ ದರ್ಶನ್ 15 ವರ್ಷ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ. ಆಗ ದರ್ಶನ್ನ ಸಿನಿಮಾ ಕೆರಿಯರ್ ಮುಗಿದು ಹೋಗಲಿದೆ. ಯಾಕಪ್ಪ ಅಂತಂದ್ರೆ, ದರ್ಶನ್ಗೆ ಈಗ 49 ವರ್ಷ ವಯಸ್ಸು. ಅವರು ತಮ್ಮ ಸಿನಿ ಜೀವನದ ಉತ್ತುಂಗದಲ್ಲಿದ್ದಾರೆ. ಇನ್ನು 10 ವರ್ಷ ಜೈಲ್ ಅಂತಂದ್ರೆ ಅವರಿಗೆ 60 ವರ್ಷ ದಾಟಿ ಬಿಡುತ್ತೆ. ಅವರ ಮಾರ್ಕೆಟ್ ಕೂಡ ಬಿದ್ದು ಹೋಗಲಿದೆ. ಇದನ್ನ ನೆನೆಸ್ಕೊಂಡ್ರೆ ನಮಗೆ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ಇನ್ನು ಇದನ್ನ ಅನುಭವಿಸ್ತಿರುವಂತಹ ದರ್ಶನ್ಗೆ ಹೇಗಾಗಿರಬೇಡ ಹೇಳಿ. ಇದರಿಂದಾಗಿ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆಯಾಗಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ರವರು ಟೆಂಪಲ್ ರನ್ ಮಾಡ್ತಿದ್ದಾರೆ. 1 ವಾರದಿಂದ ಲಕ್ನೋನ ಗೋಲ್ಡನ್ ಟೆಂಪಲ್ ಇರಬಹುದು, ತಿರುಪತಿ ತಿಮ್ಮಪ್ಪನ ಭೇಟಿ ಇರಬಹುದು, ಈ ರೀತಿ ಅನೇಕ ದೇವರುಗಳನ್ನ ಭೇಟಿ ಮಾಡಿ ದರ್ಶನ್ಗೆ ಬೇಲ್ ಸಿಗಲಿ ಅಂತ ಕೈ ಮುಗಿದ್ರು. ಆದ್ರೆ ಈಗ ಅದು ಕೂಡ ನಿರಾಕರಿಸಲಾಗಿದೆ. ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ದರ್ಶನ್ ರವರು ಒಂದು ಪೋಸ್ಟ್ ಅನ್ನ ಹಾಕಿರೋದು ಎಲ್ಲರ ಗಮನ ಸೆಳೆದಿದ್ದಾರೆ. ಮೊದಲ ಬಾರಿಗೆ ಇಷ್ಟೊಂದು ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ರವರ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಹಾಕಿ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು ಹಾಡನ್ನ ಹಾಕಿ, ಹಾರ್ಟ್ ಬ್ರೇಕ್ ಇಮೋಜಿಯನ್ನ ಹಾಕಿ ಪತಿಯ ನೆನಪಿನಲ್ಲಿ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ದರ್ಶನ್ ರವರು ಜೈಲಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಎಂಬ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿ ಹರಿದಾಡಲು ಶುರುವಾಗಿದೆ. ಇದನ್ನ ಖುದ್ದು ಡಿಜಿಪಿ ಅಲೋಕ್ ಕುಮಾರ್ ಮಾಧ್ಯಮಗಳ ಜೊತೆ ಮಾತನಾಡಿ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ದರ್ಶನ್ ರವರು ಆರೋಗ್ಯವಾಗಿದ್ದಾರೆ, ಅವರಿಗೆ ಏನೂ ಆಗಿಲ್ಲ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅಷ್ಟೇ. ಇನ್ನು ಹೆಂಡತಿ ಮತ್ತು ಮಗನನ್ನ ಭೇಟಿ ಮಾಡಲು ಅವಕಾಶ ಕೇಳಿದ್ದಾರೆ, ಅದಕ್ಕೆ ಒಪ್ಪಿಗೆ ನೀಡಿದ್ದೇವೆ ಎಂಬ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಆದರೆ ವಿಜಯಲಕ್ಷ್ಮಿ ದರ್ಶನ್ ರವರು ದಿಢೀರಂತ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿರೋದು ಮತ್ತು ಪರಪ್ಪನ ಅಗ್ರಹಾರದ ಸುತ್ತಮುತ್ತಲೂ ಬಿಗಿ ಬಂದೋಬಸ್ತ್ ಹೆಚ್ಚಿಸ್ತಿರೋದನ್ನ ನೋಡಿದ್ರೆ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಇನ್ನು ದರ್ಶನ್ ರವರು ಕನ್ನಡ ಚಿತ್ರರಂಗದ ಅದ್ಭುತ ನಟ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರನ್ನ ನಾವು ಕಳೆದುಕೊಂಡಿದ್ದೀವಿ. ದರ್ಶನ್ ರವರಿಗೆ ಏನೂ ಆಗದಂತೆ ಇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈಗಿನ ಪೀಳಿಗೆಗೆ ದರ್ಶನ್ ಅಂತಂದ್ರೆ ಬರೀ ಕಾಂಟ್ರವರ್ಸಿ, ಜೈಲು, ರೇಣುಕಾಸ್ವಾಮಿ ಪ್ರಕರಣವೇ ನೆನಪಿಗೆ ಬರುತ್ತವೆ. ಆದರೆ ನಮಗೆ ದರ್ಶನ್ ಅಂತಂದ್ರೆ ಮೆಜೆಸ್ಟಿಕ್ ನಿಂದ ಕಷ್ಟಪಟ್ಟು ಬೆಳೆದು ಬಂದ ದಾಸ ಕಣ್ಮುಂದೆ ಬರ್ತಾರೆ. ಸಾವಿರಾರು ಜನರಿಗೆ ಹಣಕಾಸು ಸಹಾಯ ಇರಬಹುದು, ಆಪರೇಷನ್ ಫೀಸ್ಗಳಿರಬಹುದು, ಎಷ್ಟೋ ಜನರ ಜೀವನಕ್ಕೆ ದಾರಿದೀಪ ಆಗಿತ್ತು. ಮತ್ತೆ ಜೈಲಿನಿಂದ ಹೊರಬಂದ ಮೇಲೆ ಹಳೇ ದಾಸನಾಗಿ ಹೊರಬರಲಿ ಎಂಬುದೇ ನಮ್ಮ ಆಶಯ ಕೂಡ. ಇನ್ನು ದರ್ಶನ್ರ ಈ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತು ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.